ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚೈತನ್ಯ ಆಚಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಆರಿ ವರ್ಕ್ನ ಫ್ರಂಟ್ ನೆಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫಸ್ಟು ಈ ರೀತಿ ಗೋಲ್ಡ್ ಜರಿ ಹಾಗೆ ಎರಡೆಳೆ ದಾರ ಹಾಕೋ ಕ್ರೋಶನ ತಗೊಂಡಿದ್ದೀನಿ. ಜರಿಗೂ ಹಾಗೆ ಸಿಲ್ಕ್ ಥ್ರೆಡಿಗೂ ಇದೇ ಕ್ರೋಶನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈ ರೀತಿ ಒಂದು ನಾಟ್ ಹಾಕೊಂಡಿದ್ದೀನಿ. ನಾಟ್ ಗೋಲ್ಡನ್ ಜರಿ ಥ್ರೆಡ್ನ ಈ ರೀತಿ ನಾಟ್ ಹಾಕೊಂಡ್ಬಿಟ್ಟು 1 to 3 ಟೈಮ್ಸ್ ನಾಟ್ ಹಾಕೊಳ್ಳಿ. ನಾಟ್ ಹಾಕೊಂಡು ಈ ರೀತಿ ಕ್ರೋಶದಿಂದ ಈ ರೀತಿ ಮೇಲೆ ಎತ್ಕೋಬೇಕು. ಬಟ್ಟೆ ಮಿಡಲ್ ಅಲ್ಲಿ ಇರುತ್ತೆ, ಈ ರೀತಿ ಕ್ರೋಶದಲ್ಲಿ ಮೇಲ್ ತಗೋಬೇಕಾಗತ್ತೆ. ಫ್ರಂಟ್ ಪಾರ್ಟ್ ಇದು ಬ್ಲೌಸ್ ಅಲ್ಲಿ. ನೋಡಿ, ಫಸ್ಟ್ ಚೈನ್ ಸ್ಟಿಚ್ ನ ಹಾಕೋತಾ ಹೋಗ್ಬೇಕು. ಚೈನ್ ಸ್ಟಿಚ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಕ್ಲಾಸ್ 1 ವಿಡಿಯೋದಲ್ಲಿ ಇದೆ, ಬೇಸಿಕ್ ಚೈನ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ಡೀಟೇಲ್ಡ್ ಆಗಿದೆ, ಹೋಗಿ ಚೆಕ್ ಮಾಡಿ. ಹಾಗೆ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಸ್ಟಿಚಸ್ ಸಹ ನಾನು ತೋರಿಸಿದ್ದೀನಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂದ್ರೆ ಈಗಲೇ ಹೋಗಿ ಚೆಕ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ನಮ್ಮ ಚಾನೆಲ್ ಅಲ್ಲಿ ಆರಿ ವರ್ಕ್ ಕ್ಲಾಸಸ್ ನ ಹೇಳ್ಕೊಡ್ತಾ ಇದೀವಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಚೈನ್ಸ್ ನ ಹಾಕೋತಾ ಹೋಗ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕಲಿಯುವಾಗ ಸ್ವಲ್ಪ ಲೇಟ್ ಆಗುತ್ತೆ ಚೈನ್ ಸ್ಟಿಚ್ ಹಾಕೋದು. ಸೊ ಬರ್ತಾ ಬರ್ತಾ ಸ್ಪೀಡ್ ನ ಇನ್ಕ್ರೀಸ್ ಮಾಡ್ಕೋಬಹುದು ನೀವು. ಈ ರೀತಿ ಫ್ರಂಟ್ ಪಾರ್ಟ್ ಏನಿರುತ್ತೆ, ಇಲ್ಲಿ ನಾನು ಮೆಜರ್ಮೆಂಟ್ ತಗೊಂಡು ಹಾಕಿದ್ದೀನಿ. ನಿಮ್ಗೆ ಮೆಜರ್ಮೆಂಟ್ ತಗೊಳ್ಳೋದು ಗೊತ್ತಿಲ್ಲ ಅಂದ್ರೆ ಆ ಬ್ಲೌಸ್ ಮಾರ್ಕಿಂಗ್ ವಿಡಿಯೋ ಇದೆ, ಮಾರ್ಕಿಂಗ್ ವಿಡಿಯೋನ ನೀವು ಕ್ಲೀನ್ ಆಗಿ ಅನಲೈಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಫಸ್ಟ್ 1 ಲೈನ್ ಆಯ್ತು. ನೆಕ್ಸ್ಟ್ ಈಗ ಮತ್ತೆ ರೈಟಿಗೆ 1 ಚೈನ್ ತಗೊಂಡು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಎಂಡ್ ಮಾಡಿರ್ತೀರೋ ಅಲ್ಲಿಗೆ ರೈಟ್ಗೆ 1 ಚೈನ್ ತಗೊಂಡು ಮತ್ತೆ ಉಲ್ಟಾ ಹೋಗ್ಬೇಕಾಗುತ್ತೆ. ಉಲ್ಟಾಯಿಂದ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಈ ರೀತಿ ಚೈನ್ಸ್ ನ ತಗೊಂಡು ಹೋಗ್ಬೇಕು. ಕ್ರೋಶ ಇದು ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಇನ್ನೊಂದಿರುತ್ತೆ ಟ್ಯೂಲಿಪ್ ಕಂಪ್ನಿಯಲ್ಲಿ ಒಂದು ಸಿಗುತ್ತೆ, ಅದರಲ್ಲಿ ನಂಬರ್ 14 ನ ಯೂಸ್ ಮಾಡ್ತಾರೆ. ಬಟ್ ಅದು ಇಷ್ಟು ಫ್ಲೆಕ್ಸಿಬಲ್ ಇರೋದಿಲ್ಲ, ಹಾಗಾಗಿ ಈ ರೀತಿ ಕ್ರೋಶನ ಯೂಸ್ ಮಾಡ್ತೀವಿ. ಕ್ರೋಶ ಬಗ್ಗೆ ನಾಲೆಡ್ಜ್ ಬೇಕು ಅಂದ್ರೂ ಸಹ ವಿಡಿಯೋ ಇದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಯಾವುದೇ ಕ್ರೋಶ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಇದೆ, ಹೋಗಿ ಚೆಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ. ನೋಡಿ, ಈಗ 2 ಸ್ಟೆಪ್ ಆಯಿತು. ನೆಕ್ಸ್ಟ್ ಥರ್ಡ್ ಟೈಮ್ನು ಈ ರೀತಿ ಮತ್ತೆ ಲೆಫ್ಟಿಗೆ 1 ಚೈನ್ ತಗೊಂಡು ಸೇಮ್ ಚೈನ್ಸ್ನ ಕಂಟಿನ್ಯೂ ಮಾಡಬೇಕು. ಈ ರೀತಿ ಚೈನ್ಸ್ 3 ಟೈಮ್ಸ್ ಹಾಕೋದ್ರಿಂದ ಏನಾಗುತ್ತೆ, ಸ್ಟಿಚಿಂಗಿಗೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಚೈನ್ಸ್ ಮೇಲೆ ಸ್ಟಿಚ್ ಬರೋದು ಅಥವಾ ನೆಕ್ಸ್ಟ್ ಸ್ಟೆಪ್ ಬೀಡ್ಸ್ ಬರುತ್ತೆ, ಬೀಡ್ಸ್ ಮೇಲೆ ಸ್ಟಿಚ್ ಬರೋದು, ಆ ರೀತಿ ಆಗ್ತಾ ಹೋಗುತ್ತೆ. ಈ ರೀತಿ 3 to 4 ಟೈಮ್ಸ್ ಆದ್ರೂ ಹಾಕಿದ್ರೆ ನಿಮ್ಗೆ ಚೈನ್ಸ್ ಕ್ಲೀನ್ ಆಗಿ ಕಾಣುತ್ತೆ. ಮೈನ್ ಆಗಿ ಕೆಲವರು ಈ ತರ ಮಾಡ್ತಾರೆ, 2 ಲೈನು ಜರಿ ಥ್ರೆಡ್ ಅಲ್ಲಿ ಹಾಕ್ಬೋದು, ಇನ್ನೆರಡು ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡ್ ಏನಿರುತ್ತೆ ಅದರಲ್ಲೂ ಹಾಕ್ಬೋದು. ನೋಡಿ, ಅದೇ ರೀತಿ ಫೈನಲ್ ಸ್ಟೆಪ್ ವರ್ಗೂ ಇದೇ ರೀತಿ ಹಾಕೋತಾ ಹೋಗೋದು. ಹಾಕಿ ಲಾಸ್ಟ್ ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದ್ಮೇಲೆ ಈ ರೀತಿ 3 ಚೈನ್ಸ್ ಈ ರೀತಿ ಕಾಣುತ್ತೆ. ಮಿಡಲ್ ಅಲ್ಲಿ ಎಲ್ಲೂ ಗ್ಯಾಪ್ ಬರಬಾರ್ದು. ನೋಡಿ, ನೆಕ್ಸ್ಟ್ ಶುಗರ್ ಬೀಡ್ಸ್ ಮತ್ತೆ ಈ ರೀತಿ ವೈಟ್ ನೈಲಾನ್ ಥ್ರೆಡ್ ನ ತಗೊಂಡಿದ್ದೀನಿ ಶುಗರ್ ಬೀಡ್ಸ್ ಹಾಕ್ಲಿಕ್ಕೆ. ನೆಕ್ಸ್ಟ್ ಕ್ರೋಶ ಬಂದ್ಬಿಟ್ಟು ಈ ರೀತಿ ಬೀಡ್ಸ್ ಕ್ರೋಶ, ಶುಗರ್ ಬೀಡ್ಸ್ ಕ್ರೋಶ ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ. ಹಾಗೆ ಬಟ್ವಾ ಪೌಚ್ ತಗೊಂಡಿದ್ದೀನಿ. ಇದಕ್ಕೆ ಬೀಡ್ಸ್ ಹಾಕೊಳ್ಳೋದಕ್ಕೆ ಯಾವ ತರ ಬೀಡ್ಸ್ ಬೇಕಿದ್ರು ಹಾಕೋಬಹುದು. ಶುಗರ್ ಬೀಡ್ಸ್ ನ ಫಸ್ಟ್ ಈ ರೀತಿ ಹಾಕೊಂಡು ಅದರಿಂದ ಈಸಿಯಾಗಿ ನೀವು ಶುಗರ್ ಬೀಡ್ಸ್ ನ ಕ್ರೋಶಾಗೆ ಹಾಕೋಬಹುದು. ಇಲ್ಲಾಂದ್ರೆ ಒಂದೊಂದೇ ಹಾಕೊಳ್ತಾ ಹೋದ್ರೆ ಲೇಟ್ ಆಗುತ್ತೆ. ಈ ರೀತಿ 1 ಶುಗರ್ ಬೀಡ್ ನ ತಗೊಂಡು ನೈಲಾನ್ ಥ್ರೆಡ್ ಈ ರೀತಿ ಹಾಕಿ ನಾಟ್ ಹಾಕೊಳ್ಳಿ. ನಾಟ್ ಹಾಕೋದ್ರಿಂದ ನಿಮ್ಗೆ ಅದು ಗಂಟು ಬಿಚ್ಕೊಳ್ಳೋದಿಲ್ಲ. 1 to 3 ಟೈಮ್ಸ್ ನಾಟ್ ಹಾಕೊಳ್ಳಿ. ತುಂಬಾ ತಿನ್ ಇರುತ್ತೆ ಥ್ರೆಡ್, ಹಾಗಾಗಿ 2 to 3 ಟೈಮ್ಸ್ ಈ ರೀತಿ ಹಾಕಿ ನಾಟ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡು ನೆಕ್ಸ್ಟ್ ಬೀಡ್ಸ್ ನ ಕಂಟಿನ್ಯೂ ಮಾಡ್ಬೇಕಾಗತ್ತಾ. ಶುಗರ್ ಬೀಡ್ಸ್ ಈ ರೀತಿ ಬೀಡ್ಸ್ ನ ತಗೊಳ್ಳಿ. ನೆಕ್ಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈ ರೀತಿ ಥ್ರೆಡ್ ನ ಮೇಲ್ ತಗೊಂಡು 2 to 3 ಬೀಡ್ಸ್ ನ ಹಾಕೊಂತಾ ಹೋಗೋದು. 2 ಬೀಡ್ಸ್ ಹಾಕೋದು, ಕ್ರೋಶ ಕೆಳಗೆ ಹಾಕಿ ನೆಕ್ಸ್ಟ್ ಕೆಳಗಡೆ ದಾರ ತಗೊಂಡು ರೊಟೇಟ್ ಮಾಡಿ ಮೇಲೆ ಎತ್ಕೋಬೇಕು. ಈ ರೀತಿ 2 ಬೀಡ್ಸ್ ಆರ್ 3 ಬೀಡ್ಸ್ ಇಸ್ ಓಕೆ. ಈ ರೀತಿ ತಗೊಂಡು 2-3 ಬೀಡ್ಸ್ ನ ಹಾಕೋತಾ ಈ ರೀತಿ ಟರ್ನ್ ಮಾಡ್ಕೊಂತ ಮೇಲ್ ತಗೊಳ್ಳಿ. ಸ್ಟಾರ್ಟಿಂಗ್ ಕಲಿಯುವಾಗ ಸ್ಲೋಗೆ ಹಾಕಿ.
ಅದೇ ರೀತಿ ಶುಗರ್ ಬೀಟ್ಸ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋದು. ಸೊ ಬೇಸಿಕ್ ಕ್ಲಾಸಸ್ ಅಲ್ಲಿ ನಿಮ್ಗೆಲ್ಲ ಕವರ್ ಆಗಿದೆ. ಶುಗರ್ ಬೀಟ್ಸ್ನ ಯಾವ ರೀತಿ ಹಾಕೋದು ಅಂತ ಸೆಪರೇಟ್ ಕ್ಲಾಸಸ್ ಅಲ್ಲಿ ವಿಡಿಯೋಸ್ ಇದೆ, ಹೋಗಿ ಚೆಕ್ ಮಾಡಿ. ಈ ರೀತಿ 2 to 3 ಬೀಟ್ಸ್ನ ಹಾಕೋತಾ ಹೋಗೋದು. ಸೇಮ್ ಶುಗರ್ ಬೀಟ್ಸು ಹಾಗೆ ಕಟ್ ಬೀಟ್ಸು ಯಾವುದೇ ಬೀಟ್ಸ್ ಆಗಿರಲ್ಲ, ಇದೇ ಮೆಥಡ್ ಅಲ್ಲಿ ಈ ಸೇಮ್ ಕ್ರೋಶದಲ್ಲಿ ಹಾಕೋದು. ನೆಕ್ಸ್ಟ್ ಜರ್ದೋಸಿ ಅಂತ ಬರುತ್ತೆ, ಅದನ್ನು ಸಹ ಇದೇ ಕ್ರೋಶದಲ್ಲೇ ಹಾಕೋದು. ಅದೇ ರೀತಿ ಕಂಪ್ಲೀಟ್ ಮಾಡಬೇಕಾಗತ್ತೆ, ಎಂಡ್ವರೆಗೂ ಕಂಪ್ಲೀಟ್ ಮಾಡಿ ಸಿಂಗಲ್ ಲಾಕ್ನ ಮಾಡಬೇಕಾಗತ್ತೆ ನೀವು. ಈ ರೀತಿ ಆದರೆ ಶುಗರ್ ಬೀಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸ್ಟೋನ್ ಚೈನ್ ಸಿಗುತ್ತೆ, ಈ ರೀತಿ ಮೀಟರ್ ವೈಸ್ ಸಿಗುತ್ತೆ ನಿಮಗೆ. ಹಾಗೆ ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂನ ತಗೊಂಡಿದ್ದೀನಿ ನಾನು. ಫ್ಯಾಬ್ರಿಕ್ ಗ್ಲೂನ ಈ ರೀತಿ ಹಾಕ್ಬಿಟ್ಟು ಸ್ಟೋನ್ ಚೈನ್ ಏನಿರುತ್ತೆ ಸ್ಟೋನ್ ಚೈನ್ನ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ಅದಕ್ಕೆ ಸ್ಟಿಚ್ನ ಹಾಕ್ಬೋದು. ಈ ರೀತಿ ಫಸ್ಟ್ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಿಕೊಂಡು ಆಮೇಲೆ ಗಮ್ ಹಾಕ್ಬಿಟ್ಟು ಸ್ಟೋನ್ ಚೈನ್ನ ಪೇಸ್ಟ್ ಮಾಡಿ. ಈ ರೀತಿ ಸ್ಟೋನ್ ಚೈನ್ನ ಕ್ಲೀನಾಗಿ ಪೇಸ್ಟ್ ಮಾಡಬೇಕಾಗತ್ತೆ. ಫುಲ್ ಎಲ್ಲ ಸ್ಟೋನ್ಸ್ ಸೆಟ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಡ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ ಕ್ಲೀನಾಗೆ. ನೆಕ್ಸ್ಟ್ ಆದಮೇಲೆ ಅದು ಡ್ರೈ ಆಗೋ ಟೈಮಲ್ಲಿ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಥ್ರೆಡ್ ಅಲ್ಲಿ ಲಾಕ್ ಮಾಡಿರ್ತೀವಲ್ಲ, ನೆಕ್ಸ್ಟ್ ಅಲ್ಲಿಂದ ಶುಗರ್ ಬೀಡ್ಸ್ನ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಹಾಕೋತಾ ಬರೋದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಹೊಸ ನೋಟಿಫಿಕೇಶನ್ಸ್ ಬರ್ತಾ ಹೋಗುತ್ತೆ, ಬೇಸಿಕ್ ಕ್ಲಾಸಸ್ ಆಗಿರ್ಬೋದು ಅಥವಾ ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು. ಹಾಗೆ ಯಾರಿಗೆಲ್ಲ ಆನ್ಲೈನ್ ಕ್ಲಾಸಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಸೊ ನಂಬರ್ಗೆ DM ಮಾಡ್ಬೋದು ನೀವು. ಈ ರೀತಿ 2 ಶುಗರ್ ಬೀಡ್ಸ್ನ ಈ ರೀತಿ ಹಾಕಿದ್ದೀನಿ ನಾನು. 2 to 3 ಶುಗರ್ ಬೀಡ್ಸ್ನ ಹಾಕ್ಬೋದು. 4 ಶುಗರ್ ಬೀಡ್ಸ್ ಹಾಕೋಕೆ ಹೋಗ್ಬೇಡಿ, ಯಾಕಂದರೆ ತುಂಬ ಲೂಸ್ ಆಗಿಬಿಡುತ್ತೆ. ಈ ರೀತಿ 2 ಶುಗರ್ ಬೀಡ್ನ ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡಿ, ಫೈನಲ್ ಸ್ಟೆಪ್ಪಲ್ಲಿ ಲಾಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಗೋಲ್ಡ್ ಬೀಡ್ 3mm ಇದೆ, ಇದು ಸೈಜು 3mm ಗೋಲ್ಡ್ ಬೀಡ್ನ ತೊಗೊಂಡ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ಕಟ್ ಮಾಡ್ಕೊಳ್ಳಿ ಒಂದು. ನೋಡಿ ಈ ರೀತಿ 3mm ಗೋಲ್ಡ್ ಬೀಡ್ನ ಕ್ರೋಶಾಗೆ ಹಾಕೋಬೇಕಾಗತ್ತೆ. ಕ್ರೋಶಾಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಬೀಡ್ನು ಈ ರೀತಿ ಕ್ರೋಶಾಗೆ ತಗೊಂಡು ಸಿಂಗಲ್ ಬೀಡ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. 3mm or 5mm ಬೀಡ್ಸ್ ಏನಿರುತ್ತೆ ಎಲ್ಲನೂ ಸಹ ಸಿಂಗಲ್ ಬೀಡ್ನೇ ಹಾಕೋತಾ ಹೋಗ್ಬೇಕು. ಸೇಮ್ ಥ್ರೆಡ್ ನೈಲಾನ್ ಥ್ರೆಡಲ್ಲೇ ಎಲ್ಲನೂ ಹಾಕ್ಬೋದು. ಕಾಟನ್ ಥ್ರೆಡ್ ಬರುತ್ತಲ್ಲ, ನಾರ್ಮಲ್ ಮಿಷಿನ್ ಥ್ರೆಡ್ ಯೂಸ್ ಮಾಡ್ತೀವಲ್ಲ ಸೀವಿಂಗಿಗೆ, ಅದನ್ನಾದರೂ ಸಹ ಯೂಸ್ ಮಾಡ್ಬೋದು. ಬಟ್ ಬಿಗಿನರ್ಸ್ಗೆ ಇದು ತುಂಬ ಈಸಿ ಆಗುತ್ತೆ. ಈ ರೀತಿ ಸಿಂಗಲ್ ಬೀಡ್ನ ಹಾಕೋತಾ ಹೋಗಿ. ಕೆಲವು ಜಾಯಿಂಟ್ ಇರುತ್ತೆ, ಅದನ್ನ ಎರಡೆರಡು ಹಾಕಿದ್ರೆ ನಡೆಯುತ್ತೆ. ಪರ್ಲ್ ಬೀಡ್ ಸಿಗುತ್ತೆ, 3mm ಪರ್ಲ್ ಬೀಡು ಎಲ್ಲನೂ ಸಹ ಸೇಮ್ ಇದೇ ರೀತಿ ಸಿಂಗಲ್ ಆಗಿ ಹಾಕೋತಾ ಹೋಗ್ಬೇಕು. ಶುಗರ್ ಬೀಡ್ಸ್, ಕಟ್ ಬೀಡ್ಸ್, ಆ ಥರ ಕಠಾನ ಬೀಡ್ಸ್ ಅದನ್ನ ಮಾತ್ರ 2 to 3 ಬೀಡ್ಸ್ ಹಾಕೊಂಡು ಹೋಗ್ಬೇಕು. ಇನ್ನೆಲ್ಲಾನು ಸಿಂಗಲ್ ಬೀಡ್ನ ಹಾಕೋತಾ ಹೋಗಿ. ಥ್ರೆಡ್ ಇಂದ ಫುಲ್ ಬೀಡ್ಸ್ ನ ತೆಗಿಯಕ್ ಹೋಗ್ಬೇಡಿ. ಥ್ರೆಡ್ ಬಂಚ್ ಏನಿದೆ, ಬೀಡ್ಸ್ ಬಂಚ್ ಇದೆಯಲ್ಲ, ಗೋಲ್ಡ್ ಬಂಚು, ಅದನ್ನ ತೆಗಿಯಕ್ ಹೋಗ್ಬೇಡಿ. ಕೆಲವರು ಅದನ್ನ ತೆಗೆದು ಮತ್ತೆ ಇನ್ನೊಂದಕ್ಕೆ ಹಾಕೊಂಡ್ ಮಾಡ್ತಾರೆ, ಆ ರೀತಿ ಮಾಡಕ್ ಹೋಗ್ಬೇಡಿ. ಈ ರೀತಿ ನೋಡಿ, ಗೋಲ್ಡ್ ಬೀಡ್ ಸ್ಟೆಪ್ ನ ಈ ರೀತಿ ಹಾಕಿ ಕಂಪ್ಲೀಟ್ ಮಾಡಿದೀನಿ ನಾನು. ನೆಕ್ಸ್ಟ್ ಸ್ಟೆಪ್ ಸಹ ಈ ರೀತಿ ಮತ್ತೆ ಶುಗರ್ ಬೀಡ್ ನ ಹಾಕೋಬೇಕು. ಈಗ ಪ್ರೀವಿಯಸ್ ಸ್ಟೆಪ್ ನಾವು ಯಾವ ರೀತಿ ಶುಗರ್ ಬೀಡ್ಸ್ ನ ಹಾಕ್ಬಿಟ್ಟು ಗೋಲ್ಡ್ ಬೀಡ್ ಹಾಕಿದ್ವಲ್ಲ, ಅದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಿದ್ದೀನಿ ನೋಡಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಅಂತ ಇರುತ್ತೆ, ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಅಪ್ಡೇಟ್ ಬರ್ತಾ ಹೋಗುತ್ತೆ. ಈ ರೀತಿ ಸೇಮ್ ಸ್ಟೆಪ್ಪಲ್ಲಿ ಶುಗರ್ ಬೀಡ್ಸ್ನ ಹಾಕೋತಾ ಹೋಗಬೇಕು.
ಮೇನ್ ಬೀಡ್ ಸ್ಟೆಪ್ ಎಲ್ಲ ನಿಮ್ಮ ಕ್ರೋಶ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕ್ರೋಶ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಕ್ಲೀನಾಗಿ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಮೂತಿ ಏನಿರುತ್ತೆ ಶಾರ್ಪ್ ಆಗಿರ್ಬೇಕದು. ಲಾಸ್ಟ್ ಅಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ. ಶುಗರ್ ಬೀಡ್ನ ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈ ರೀತಿ ಕಟ್ ಬೀಡ್ಸ್ ಬರುತ್ತೆ, ಅವ್ರ ಕಟಾನ ಬೀಡ್ಸ್ ಅಂತ ಕರಿತೀವಿ. ಗೋಲ್ಡ್ ಕಲರ್ನ ತಗೊಂಡಿದ್ದೀನಿ ನಾನು. ನಿಮ್ ಸ್ಯಾರಿಗೆ ಯಾವ ರೀತಿ ನೆಸೆಸಿಟಿ ಇರುತ್ತೋ ಆ ರೀತಿ ತಗೋಬೇಕಾಗತ್ತೆ. ಸೇಮ್ ಬಟವಾನ ಮತ್ತೆ ಖಾಲಿ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಕಟ್ ಬೀಡ್ಸ್ನ ಅದಕ್ಕೆ ಹಾಕೊಳ್ಳಿ. ಇದರಲ್ಲಿ ತುಂಬಾ ಕಲರ್ ಸಿಗುತ್ತೆ, 12 to 15 ಕಲರ್ಸ್ ಮೇಲೆ ಸಿಗುತ್ತೆ. ನಿಮ್ಗೆ ಯಾವ್ದು ಸೂಟಬಲ್ ಅನ್ಸುತ್ತೋ ಅದನ್ನ ತಗೊಂಡು ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಸೇಮ್ ಕ್ರೋಶಾಗೆ ಶುಗರ್ ಬೀಡ್ಸ್ ತರನೇ ಏರ್ಸ್ಕೊಂಡಿದ್ದೀನಿ. ಅದಕ್ಕೆ ಕ್ರೋಶಾಗೆ ಹಾಕೊಂಡ್ಬಿಟ್ಟು ಈ ರೀತಿ 1 ಸ್ಟೆಪ್ ಇಂದ ಮೇಲ್ ತಗೊಂಡು 5 to 6 ಕಟ್ ಬೀಡ್ಸ್ನ ಹಾಕೊಂಡು ನೆಕ್ಸ್ಟ್ ಮತ್ತೆ ಈ ಸೈಡ್ ವಿ ಶೇಪ್ ಬರೋ ತರ ಇನ್ನೊಂದು ಕಟ್ ಬೀಡ್ ಹಾಕಿ 5 ಕಟ್ ಬೀಡ್ಸ್ ಹಾಕಿ ಕೆಳಗೆ ಒಂದು ಚೈನ್ ಹಾಕೋಬೇಕು. ಈ ರೀತಿ ವಿ ಶೇಪ್ ಬರೋ ತಗ ಹಾಕೋಬೇಕಾಗತ್ತೆ ನೀವು. ನೆಕ್ಸ್ಟ್ 5 ಕಟ್ ಬೀಡ್ಸ್ ಹಾಕೋಬೇಕು. ಬಟ್ಟೆಯಿಂದ ಮೇಲ್ ತಗೊಂಡು ಕ್ರೋಶನ ಮತ್ತೆ 5 ಕಟ್ ಬೀಡ್ಸ್ ಹಾಕಬೇಕು. ಮೇಲ್ ತಗೊಂಡು ಥ್ರೆಡ್ನ ಮೇಲ್ ತಗೋಬೇಕಾಗತ್ತೆ ನೀವು. ಥ್ರೆಡ್ ತಗೊಂಡು ಮತ್ತೆ ಕೆಳಗಡೆ ಚಿಕ್ಕದ್ ಒಂದು ಚೈನ್ ಹಾಕೊಂಡು ಮತ್ತೆ ಟರ್ನ್ ಮಾಡ್ಕೋಬೇಕು. ಡೈರೆಕ್ಟ್ ಬೀಡ್ಸ್ ಹಾಕಿ ಟರ್ನ್ ಮಾಡ್ಕೊಂಡ್ರೆ ಅದು ಈ ಕಡೆ ಎಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೆಳಗಡೆ ಹೋದ್ಮೇಲೆ ಒಂದು ಚಿಕ್ಕ ಚೈನ್ ಹಾಕೊಳ್ಳಿ. ಚಿಕ್ಕ ಚೈನ್ ಹಾಕೊಂಡು ಮತ್ತೆ ಕಟ್ ಬೀಡ್ಸ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ನಿಮ್ಗೆ ಸ್ವಲ್ಪ ಬ್ರಾಡ್ ಆಗ್ಬೇಕಂದ್ರೆ 6 to 7 ಬೀಡ್ಸ್ನ ಹಾಕೋಬಹುದು. ಬೀಡ್ಸ್ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕಾಗತ್ತೆ, ಫಸ್ಟ್ 3 ಬೀಡ್ಸ್ನ ಹಾಕಿ ಥ್ರೆಡ್ನ ಮೇಲ್ ತಗೊಂಡು ಮತ್ತೆ 3 ಬೀಡ್ಸ್ನ ಹಾಕಿ ಥ್ರೆಡ್ನ ಮೇಲ್ ತಗೊಂಡು ಆಮೇಲೆ ನೆಕ್ಸ್ಟ್ ಆ ಕಡೆ 3 ಬೀಡ್ ಈ ರೀತಿ ಹಾಕೊಂಡು ಮಾಡ್ಬೇಕಾಗುತ್ತೆ. ಅಷ್ಟು ಒಂದೇ ಸಲ ಹಾಕೋಕ್ ಹೋಗ್ಬಾರ್ದು. ಈಗ ಮಿನಿಮಮ್ 5 ಬೀಡ್ಸ್ ಆದ್ರೆ ಈ ರೀತಿ ಡೈರೆಕ್ಟ್ ಹಾಕಿದ್ರೆ ನಡೆಯುತ್ತೆ. ಅದೇ ರೀತಿ ಫ್ರಂಟ್ ಪಾರ್ಟ್ ಫುಲ್ ಕಂಪ್ಲೀಟ್ ಮಾಡಬೇಕು. ಅಪ್ ಟು ನಿಮ್ದೇನು ಹುಕ್ ಪಟ್ಟಿ ಇರುತ್ತಲ್ಲ ಅಲ್ಲಿವರೆಗೂ ಅದೇ ರೀತಿ ಸ್ಟೆಪ್ನ ಈ ರೀತಿ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಈ ರೀತಿ ಪಾರ್ಟ್ 1 ವಿಡಿಯೋ ಇದಾಗಿದೆ. ಸೊ ಪಾರ್ಟ್ 2 ವಿಡಿಯೋ ಸೂನ್ ಆಗಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.